ಪ್ರೀತಿಯಲ್ಲಿ ನನ್ನ ಪ್ರೀತಿಯ ದೇವಜನರೇ, ಈ ದಿನ ಬೆಳಗಿನ ಜಾವದಲ್ಲಿ ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸಲು ದೇವರು ನಮಗೆ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರು ಈ ದಿನ ನಮಗೆ ಕೊಟ್ಟಿರುವಂಥ ವಾಕ್ಯ ರೋಮನರು ಬರೆದ ಪುಸ್ತಕ 10ನೇ ಅಧ್ಯಾಯ 17ನೇ ವಚನವಾಗಿದೆ. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆದಿದೆ. ಪ್ರಿಯರೇ, ಈ ವಾಕ್ಯ ವಿಶ್ವಾಸ ಸ್ವಂತ ನಮ್ಮೊಳಗೆ ಹುಟ್ಟುವುದಿಲ್ಲ. ದೇವರ ವಾಕ್ಯವನ್ನು ಕೇಳುವುದರಿಂದ ವಿಶ್ವಾಸ ಬೆಳೆಯುತ್ತದೆ ಎಂದು ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಸ್ಪಷ್ಟವಾಗಿ ವಾಕ್ಯವನ್ನು ನಾವು ಸ್ವೀಕರಿಸಬೇಕು. ಇಂದು ಅನೇಕ ಜನರು ಭಯ, ನಿರಾಶೆ ಮತ್ತು ಗೊಂದಲದಲ್ಲಿ ಬದುಕುತ್ತಿದ್ದಾರೆ. ಕಾರಣ ದೇವರ ವಾಕ್ಯದಿಂದ ದೂರವಾಗಿರುವುದು ಎಂಬುದಾಗಿ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ. ಒಬ್ಬ ವ್ಯಕ್ತಿ ಪ್ರತಿದಿನ ದೇವರ ವಾಕ್ಯ ಕೇಳಿದಾಗ ಅವನ ಹೃದಯದಲ್ಲಿ ಹೊಸ ಧೈರ್ಯ ಹುಟ್ಟುತ್ತದೆ. ನಾನು ಒಬ್ಬನಲ್ಲ, ದೇವರು ನನ್ನೊಂದಿಗೆ ಇದ್ದಾರೆ ಎಂಬ ನಂಬಿಕೆ ಬರುತ್ತದೆ. ಅದೇ ವಿಶ್ವಾಸವಾಗಿದೆ ಎಂಬುದಾಗಿ ನಾವು ತಿಳಿಯಬೇಕು. ಶುಭ ಸಂದೇಶವು ಕೇವಲ ಮಾತಲ್ಲ, ಅದು ಜೀವ ಕೊಡುವ ಶಕ್ತಿ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಕ್ರಿಸ್ತರ ವಾಕ್ಯ ಕೇಳಿದಾಗ ಮುರಿದ ಹೃದಯ ಸಮಾಧಾನ ಸಿಗುತ್ತದೆ, ದುರ್ಬಲನಿಗೆ ಬಲ ಸಿಗುತ್ತದೆ, ಪಾಪಿಗೆ ರಕ್ಷಣೆ ಸಿಗುತ್ತದೆ ಎಂಬಂಥ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಬದಲಾಗಲು ಸಾಧ್ಯ. ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಕೇಳಬೇಕು, ಧ್ಯಾನಿಸಬೇಕು. ಏಕೆಂದರೆ ದೇವರ ವಾಕ್ಯದಲ್ಲಿರುವ ವಿಶ್ವಾಸ ಬೆಳೆಯುತ್ತದೆ, ವಿಶ್ವಾಸದಲ್ಲಿರುವ ಅದ್ಭುತಗಳು ನಡೆಯುತ್ತವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ವಚನವನ್ನು ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ದೇವರ ಒಂದು ಸುವಾರ್ತೆಯಲ್ಲಿ ಪಾಲುದಾರರಾಗಿ ಎಂಬುದಾಗಿ ಕೇಳಿಕೊಳ್ಳುತ್ತೇನೆ. ಆಮೇನ್.